ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 3ನೇ ಅಧ್ಯಾಯದ 21ನೇ ಶ್ಲೋಕ. ಬೃಹಸ್ಪತಿರ್ಬ್ರಹ್ಮಸುತೋಪಿ ಪೂರ್ವಂ ಸಹೈವ ಶಚ್ಯಾ ಮನಸೋಭಿಜಾತಃ ಬ್ರಹ್ಮೋದ್ಭವಸ್ಯಾಂಗಿರಸಃ ಸುದೋಭೂನ್ ಮಾರೀಚಜಸ್ಯೈವ ಶಚೀಪುಲೋಮ್ನಃ. ಬೃಹಸ್ಪತೇಃ ಶಚ್ಯಾಶ್ಚ ಕಥಾಸಂಗ್ರಹಾಯ ಜನ್ಮದ್ವಯಂ ದರ್ಶಯತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಬೃಹಸ್ಪತಿ ಆಚಾರ್ಯರು ಅವರು ತಾರಾ ಎನ್ನುವ ಕಪಿಯಾಗಿಯೂ ಇಂದ್ರನ ಮಡದಿಯಾದ ಶಚೀದೇವಿ ಅವರು ಕೂಡ ತಾರಾ ಅಂತ ಪುಲ್ಲಿಂಗ ಶಬ್ದ, ಅವರು ಬೃಹಸ್ಪತಿ ಆಚಾರ್ಯರು. ತಾರಾ ಅಂತ ಸ್ತ್ರೀಲಿಂಗ, ಅದು ಶಚೀದೇವಿಯ ಅವತಾರ ಹಾಗೆ ಅಂತ. ಈ ಬೃಹಸ್ಪತಿ ಆಚಾರ್ಯರು ಮೊದಲು ಏನಿದ್ರು ಅಂದ್ರೆ ಬ್ರಹ್ಮಸುತಃ ಅಪಿ, ಬ್ರಹ್ಮದೇವರ ಮಗನಾಗಿ ಹುಟ್ಟಿದವರು ಬೃಹಸ್ಪತಿ ಆಚಾರ್ಯರು. ಸಹೈವ ಶಚ್ಯ ಮನಸೋಭಿಜಾತಃ, ಈ ಬೃಹಸ್ಪತಿ ಆಚಾರ್ಯರು ಮೊದಲು ಶಚೀದೇವಿಯಿಂದ ಕೂಡಿ ಮನಸ್ಸಿನಿಂದ ಹುಟ್ಟಿದವರು. ಇತಿ ಹೇತೋ ಬ್ರಹ್ಮಸುತಃ ಅಪಿ, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರು. ಅಲ್ಲೇ ಶಚೀದೇವಿಯು ಅಲ್ಲಿಂದಲೇ ಹುಟ್ಟಿದ್ದು. ಬ್ರಹ್ಮೋದ್ಭವಸ್ಯ ಅಂಗಿರಸಃ ಸುತಃ ಅಭೂತ್ ಇತಿ ಸಂಬಂಧಃ. ಬ್ರಹ್ಮಸುತಃ ಅನಂತರಂ ಬ್ರಹ್ಮೋದ್ಭವಸ್ಯ ಅಂಗಿರಸಃ, ಅಂಗಿರಸನಾಮ್ನ ಋಷೇಃ ಸುತಃ ಅಭೂತ್. ತದನಂತರ ಅಂಗಿರಸ್ ಅವರ ಮಗನಾಗಿಯೂ ಕೂಡ ಈ ಬೃಹಸ್ಪತಿ ಆಚಾರ್ಯರು ಹುಟ್ಟುತ್ತಾರೆ ಹಾಗೆ ಅಂತ. ಶಚೀಚ ಮರೀಚಜಸ್ಯ, ಶಚೀದೇವಿ ಮರೀಚಿಯಲ್ಲಿ ಹುಟ್ಟಿದವರು. ಮರೀಚಿ ಎಂಬ ಋಷಿ, ಅವರ ಋಷಿಯ ಮಗನಾಗಿ ಹುಟ್ಟಿದವರು ಕಶ್ಯಪರು. ಮರೀಚಿಯ ಮಗ ಕಶ್ಯಪ. ಆ ಕಶ್ಯಪರಿಂದ ಪುಲೋಮ್ನಃ ಸುತಃ ಅಭೂತ್, ಪುಲೋಮ್ನಃ ಅಂತ ಒಬ್ಬರು ಹುಟ್ಟುತ್ತಾರೆ. ಅವರ ಪುಲೋಮ್ನಃ ಕಶ್ಯಪರಿಂದ ಹುಟ್ಟುತ್ತಾರೆ ಅಂತಾರೆ. ಪುಲೋಮ್ನಃ ಪುತ್ರಿ ಜಾತ ಹಾಗೆ ಅಂತ. ಸಯೇವ ಶಚ್ಯ ಸಹ ವಾನರೋ ಭೂತ್ ಸ್ವಯಂಭುವೋ ದೇವಗುರುರ್ಬೃಹಸ್ಪತಿಃ ಅಭೂತ್ ಸುಷೇಣೋ ವರುಣೋಶ್ವಿನೌ ಚ ಬಭೂವುತುಸ್ತೌ ವಿವಿಧಶ್ಚ ಮೈಂದಃ. ಸಹೈವ ದೇವಗುರುಃ ಬೃಹಸ್ಪತಿ ಸ್ವಸಂಭವಃ ಸ್ವಸ್ಮಾದೇವ ಸಂಭವ ಯಸ್ಯ ಶಚ್ಯಾ ಸಹ ವಾನರಃ ಅಭೂತ್. ತನ್ನ ಜೊತೆಗೆ ಹುಟ್ಟಿದ ಶಚೀದೇವಿಯಿಂದ ಕೂಡಿದವರಾಗಿ ಅವರು ಕೂಡ ವಾನರರಾಗಿ ಹುಟ್ಟಿದರು ಹಾಗೆ ಅಂತ. ವರುಣಃ ಸುಷೇಣಃ ಅಭೂತ್, ವರುಣದೇವರು ಸುಷೇಣ ಎನ್ನುವ ಕಪಿಯಾಗಿ ಹುಟ್ಟುತ್ತಾರೆ. ಅಶ್ವಿನೌ, ಅಶ್ವಿನರು ಮೈಂದ ಮತ್ತು ವಿವಿಧ ಹಾಗೆ ಅಂತ ಎರಡು ಕಪಿಗಳಾಗಿ ಅವರು ಕೂಡ ಹುಟ್ಟುತ್ತಾರೆ ಹಾಗೆ ಅಂತ. ಬ್ರಹ್ಮೋದ್ಭವೌ ತೌ ಪುನರೇವ ಸೂರ್ಯಾತ್ ಬಭೂವತುಸ್ತತ್ರ ಕನೀಯಸಸ್ತು ಆವೇಶ ಐಂದ್ರೋ ವರದಾನೋ ಭೂತತೋ ಬಲೀಯಾನ್ ವಿವಿಧೋ ಹಿ ಮೈಂದಾತ್. ತಯೋರಪಿ ಪೂರ್ವಜನ್ಮದ್ವಯಂ, ಅಶ್ವಿನಿ ದೇವತೆಗಳು ಕೂಡ ಅಂದ್ರೆ ಮೈಂದ ವಿವಿಧರಿಗೂ ಕೂಡ ಹಿಂದೆ 2 ಬಾರಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಪೂರ್ವಂ ಬ್ರಹ್ಮೋದ್ಭವವು, ಮೊದಲು ಬ್ರಹ್ಮದೇವರಿಂದ ಅವರು ಹುಟ್ಟಿ ಬರ್ತಾರೆ. ಯಾರು? ಅಶ್ವಿನಿ ದೇವತೆಗಳು. ತದನಂತರ ಸೂರ್ಯದೇವರ ದೆಸೆಯಿಂದ, ಸೂರ್ಯನ ಮಕ್ಕಳಾಗಿ ಅವರಿಬ್ರು ಕೂಡ ಹುಟ್ಟಿ ಬರ್ತಾರೆ. ತತ್ರ ತಯೋರ್ ಮಧ್ಯೆ ಇವರು ಒಂದು ರೀತಿಯಾಗಿ ಟ್ವಿನ್ಸ್ ಅವರು. ಮೈಂದ ಅಶ್ವಿನಿ ದೇವತೆಗಳು ನಾಸತ್ಯ ದಸರಾ ಅಂತ ಅವರು ಟ್ವಿನ್ಸ್. ಅವರಲ್ಲಿ ಕನೀಯಸಹ ಅನುಜಸ್ಯ ಅಂದರೆ ತಮ್ಮ ಅನಂತರ ಬಂದವ ವಿವಿಧ. ಆ ವಿವಿಧ ಇದ್ದಾನಲ್ಲ, ಅವನಿಗೆ ಐಂದ್ರ ಸಂಬಂಧಿ, ಅವನು ಇಂದ್ರದೇವರ ಆವೇಶ ಇದೆ ಅವನಿಗೆ.
ವಿವಿಧನಲ್ಲಿ ಇಂದ್ರನ ಆವೇಶ ಇದೆ. ವರದಾನತಃ ಇಂದ್ರದೇವರ ವರದಿಂದ ಆ ಇಂದ್ರದೇವರು ಅವರಲ್ಲಿ ವಿವಿಧನಲ್ಲಿ ಸನ್ನಿಹಿತರಾಗಿದ್ದಾರೆ. ಆ ಕಾರಣದಿಂದ ಮೈಂದಾತ್ ವಿವಿಧ ಬಲೀಯಾನ್ ಜಾತಃ, ಮೈಂದನಿಗಿಂತ ವಿವಿಧ ಬಲಿಷ್ಠನಾಗಿದ್ದಾನೆ, ಅಣ್ಣನಿಗಿಂತ ತಮ್ಮ ಬಲಿಷ್ಠನಾಗಿದ್ದಾನೆ ಅಂತ ಅರ್ಥ. ಇದು ಮೈಂದ ವಿವಿಧರಲ್ಲಿ ಇರುವ ವ್ಯತ್ಯಾಸ ಅಂತ ಹೇಳ್ತಾ, ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥಃ ಕಾಮಃ ಪುನಃ ಶ್ರೀರಮಣಾದ್ ರಮಾಯಾಂ ಪ್ರದ್ಯುಮ್ನ ನಾಮ ಅಭವದೇವ ಮೀಶಾತ್ ಸಸ್ಕಂದತಾಮಾಪ ಸಚಕ್ರತಾಂ ಚ. ಇನ್ನು ಅಗ್ನಿದೇವರು ನೀಲ ಎನ್ನುವ ಕಪಿಯಾಗಿ ಹುಟ್ಟಿದ್ದಾರೆ. ಪೂರ್ವಂ ಕಮಲೋದ್ಭವೋತ್ತಃ, ಹಿಂದೆ ಬ್ರಹ್ಮದೇವರಿಂದ ಹುಟ್ಟಿದವರು ಯಾರು? ಕಾಮ, ಮನ್ಮಥ ಅವರೇ. ಮತ್ತು ಶ್ರೀರಮಣಾತ್ ಅಂದ್ರೆ ಕೃಷ್ಣಾತ್ ರಮಾಯಾಮ್ ರುಕ್ಮಿಣಿ ದೇವಿಯಲ್ಲಿ ಪ್ರದ್ಯುಮ್ನ ಎನ್ನುವ ರೂಪದಿಂದ ಹುಟ್ಟುತ್ತಾರೆ. ಯಾರು ಕಾಮನಾಗಿ ಬ್ರಹ್ಮದೇವರಿಂದ ಹುಟ್ಟಿದರಲ್ವಾ ಅವರೇ ಕೃಷ್ಣ ಮತ್ತು ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಎನ್ನುವ ಹೆಸರಿನಿಂದ ಹುಟ್ಟುತ್ತಾರೆ. ಮತ್ತು ಈಶಾತ್ ರುದ್ರದೇವರಿಂದ ಸಹ ಕಾಮಃ, ಆ ಕಾಮದೇವರೇ ಸ್ಕಂದತಾಮಾಪ ಅಂದ್ರೆ ಸ್ಕಂದರೂಪ, ಸ್ಕಂದ ಸುಬ್ರಹ್ಮಣ್ಯ ಅಂತ ಅವ್ರನ್ನೇ ಕರೆಯೋರು. ಅವರು ಕೂಡ ಈ ಕಾಮ ಮನ್ಮಥನ ಅವತಾರ ಅಂತ ಹೇಳ್ತಾರೆ. ತಥಾ ಸಹ ಏವ ಚಕ್ರತಾಂ, ಅವರೇ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿಯೂ ಇರ್ತಾರೆ. ಸುದರ್ಶನ ಚಕ್ರಕ್ಕೆ ಅನೇಕ ದೇವತೆಗಳು ಅಭಿಮಾನಿಯಾಗಿ ಇರ್ತಾರೆ. ಪರಮಾತ್ಮನೇ ಆಯುಧ ರೂಪದಲ್ಲಿ ಇದ್ದಾನೆ. ಅದರ ಮೊದಲು ಕವಚ ತರ ಅಂತ ತಿಳ್ಕೋಬೇಕು. ಆವರಣಗಳು, ಮೊದಲನೇ ಆವರಣ ಅಂದ್ರೆ ದುರ್ಗಾದೇವಿ, ತದನಂತರ ಈ ಕಾಮ ಇತ್ಯಾದಿ ವಾಯುದೇವರು ಇರ್ತಾರೆ. ಆ ಕ್ರಮ ಇಟ್ಕೊಳ್ಳೇಬೇಕು. ಒಂದು ಆವರ್ಕವಾಗಿ ಕಾಮದೇವರು ಮನ್ಮಥನು ಕೂಡ ಸುದರ್ಶನವಾಗಿ ಇರ್ತಾರೆ ಹಾಗೆ ಅಂತ ಒಟ್ಟು. ಅದನ್ನೇ ಆಚಾರ್ಯ ಮುಂದೆ ತಿಳಿಸ್ತಾರೆ. ಇನ್ನು ಪೂರ್ವಂ ಹರೇಶ್ಚಕ್ರಮಭೂತ್ ಹಿ ದುರ್ಗಾ ತಮಸ್ಥಿತಾ ಶ್ರೀರಿತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಖಮಥೋ ರಜಸ್ಥಾ ಭೂರ್ನಾಮಿಕಾ ಪದ್ಮಮಭೂದ್ಧರೇರ್ಹಿ. ತರ್ಹಿ ಕಾಮಸ್ಯ ಚಕ್ರಾತ್ಮಕತ್ವೇ ಬ್ರಹ್ಮಪ್ರಳಯ ಚಕ್ರಂ ನ ಸ್ಯಾತ್. ಕಾಮನೇ ಚಕ್ರ ಅಂತ ಹೇಳಿಬಿಟ್ರೆ ಬ್ರಹ್ಮಪ್ರಳಯ ಆಗುವಾಗ ಚಕ್ರ ಇರಬಾರ್ದಿತ್ತು, ಪರಮಾತ್ಮನ ಆಯುಧನೇ ಇಲ್ಲದೆ ಹೋಗಬೇಕಾಗಿತ್ತು. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ವಂ ತಮಸ್ಥಿತ, ತಮೋಭಿಮಾನಿನಿಯಾದ ದುರ್ಗಾದೇವಿ ಹರೇಹೇ ಚಕ್ರಮಭು, ಮೊದಲು ಪರಮಾತ್ಮನ ಚಕ್ರವಾದದ್ದು ಯಾರು? ದುರ್ಗಾದೇವಿನೇ. ಮೊದಲು ಆವರಣ ಅಂದ್ರೆ ಅದೇ. ಯಾಂ ಶ್ರೀ ರೀತಿ ವದಂತಿ, ಆ ದುರ್ಗೆಯನ್ನೇ ಏನಂತ ಕರೀತಾರೆ? ಶ್ರೀ ಅಂತ ಕರೀತಾರೆ. ಲಕ್ಷ್ಮಿಯ ರೂಪ ಅವೆಲ್ಲ ಶ್ರೀ ಅಂತ ಕರೀತಾರೆ. ಸಾ ಸತ್ವಾತ್ಮಿಕಾ ಸತಿ ಶಂಖಮಭೂತ್, ಅವರೇ ಸತ್ವ ರೂಪದಿಂದ ತಮೋಭಿಮಾನಿನಿಯಾದ ದುರ್ಗಾ ಚಕ್ರವಾಗಿದ್ದಾರೆ. ಸತ್ವಾಭಿಮಾನಿನಿಯಾದ ಶ್ರೀ ಅವರು ಶಂಖ ರೂಪದಲ್ಲಿ ಇದ್ದಾರೆ ಹಾಗೆ. ಅಥೋ ರಜಸ್ತ ಭೂರ್ನಾಮಿಕ ಹರೇಹೇ ಪದ್ಮಮಭೂತ್. ಇನ್ನು ಲಕ್ಷ್ಮೀದೇವಿಯ ಭೂರೂಪ ಅಂತ ಒಂದಿದೆ. ರಜೋಗುಣಕ್ಕೆ ಅಭಿಮಾನಿನಿಯಾದವರು ಅವರು ಪರಮಾತ್ಮನ ಕೈಯಲ್ಲಿ ಪದ್ಮರೂಪದಲ್ಲಿ ಇದ್ದಾರೆ ನೋಡಿ. ಶಂಖ, ಚಕ್ರ, ಪದ್ಮ. ಶಂಖ ಶ್ರೀರೂಪದ್ದು, ಲಕ್ಷ್ಮೀದೇವಿದು ಶ್ರೀರೂಪದ ಅಭಿಮಾನಿನಿ, ಮತ್ತು ಚಕ್ರ ದುರ್ಗಾರೂಪ, ಪದ್ಮ ಅನ್ನತಕ್ಕದ್ದು ಭೂರೂಪ. ಶ್ರೀ ಭೂ ದುರ್ಗಾ ಅಂತ ಪರಮಾತ್ಮ ಸದಾ ಕೈಯಲ್ಲಿ ಧರಿಸಿ ಇರ್ತಾನೆ. ಚಕ್ರಸ್ಯ ಲೌಕಿಕಾಯ ಚಕ್ರಸಾದೃಶ್ಯಸ್ಯ ಸೂರ್ಯಬಿಂಬವತ್ ಅಂತರ್ನೀಲತ್ವಾನ್ ನೀಲವರ್ಣತಮಃ ಅಭಿಮಾನಿ ದುರ್ಗಾತ್ಮಕತ್ವಂ ಉಕ್ತಂ. ಶಂಕಸ್ಯ ಶುಕ್ಲವರ್ಣತ್ವೇನ, ಅದಕ್ಕೆ ನೋಡಿ ಚಕ್ರ, ಅದಕ್ಕೆ ಅಭಿಮಾನಿಯಾದವರು ದುರ್ಗಾ, ಅವರು ಕಪ್ಪು ರೂಪದಲ್ಲಿ ಇರ್ತಾರೆ. ಅದರಿಂದ ಶಂಖವು ಹಾಗೇ ಇದೆ. ಶಂಖ ಅದು ಸತ್ವಾತ್ಮಕ, ಅದು ಶುಕ್ಲವರ್ಣವಾಗಿ ಇರುತ್ತದೆ ಹಾಗೆ. ಪದ್ಮಸ್ಯ ರಕ್ತವರ್ಣ, ಪದ್ಮ ಅಂದ್ರೆ ಅದು ಕೆಂಪು ಬಣ್ಣ, ರಜೋಗುಣ ಅಂದ್ರೆ ಕೆಂಪು ಬಣ್ಣ ಹಾಗೆ ಅಂತ ನೋಡಿ. ಆ ಗುಣಕ್ಕೆ ತಕ್ಕಂತೆ ಆ ಆಯುಧಗಳು ಇರುತ್ತವೆ ಹಾಗೆ ಅಂತ ಒಟ್ಟು. ಅದರಿಂದ ಒಂದು ಸ್ಪಷ್ಟ ಆಯ್ತು ನೋಡಿ, ಪರಮಾತ್ಮನ ಚಕ್ರದ ಬಣ್ಣ
ಅದು ಕಪ್ಪು ಬಣ್ಣ ಹಾಗೆ ಅಂತ. ಶಂಖ ಬಿಳಿ ಬಣ್ಣ, ಪದ್ಮ ಅದು ಕೆಂಪು ಬಣ್ಣ ಹಾಗೆ ಅಂತ ವ್ಯಾಖ್ಯಾನದಲ್ಲಿ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡುವ ವಿಚಾರ ಇದು. ಮುಂದಿನ ಶ್ರೀಮದ್ ದುಹಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.